ಇಬ್ಬರ ಹೆಂಡ್ತೀರ ಸುರಸುಂದರ ಯಜಮಾನ. ನಾನು ನನ್ನ ಹೆಂಡ್ತೀರು ಎಂದ ಮೇಘರಾಜ. ಬಂದ ಬಂದ ಮೇಘರಾಜ ನಮ್ಮ ಊರಾಗೆ. ಈತ ಅಂತಿಂತ ಗಂಡಲ್ಲ ಬಿಡಿ, ಇಬ್ಬರ ಹೆಂಡಿರ ಮುದ್ದಿನ ಗಂಡ. ಇವನೊಬ್ಬನೇ ಅಲ್ಲ, ಇವರ ಅಜ್ಜ ಅಪ್ಪನಿಗೆ ಕೂಡ ಎರಡೆರಡು ಹೆಂಡ್ತೀರು. ಅವರಂತೆ ಇವನು ಕೂಡ 2 ಪೋರಿಗಳನ್ನ ಪಟಾಯಿಸಿದ್ದಾನೆ. ತುಂಟ 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 ನಿಂಗೆ ಹಿಂಗು ಪ್ರೀತಿ ಉಂಟ, ಇದೇನಿದು 18ರ ನಂಟ. ಗುಜರಾತಿನಲ್ಲಿ ಮೇಘರಾಜ್ ದೇಶಮುಖ್ ಎಂಬ ಯುವಕ 2 ಹುಡುಗಿಯರ ಜೊತೆ ಒಂದೇ ಬಾರಿ ಮದುವೆಯಾಗಿದ್ದಾನೆ. ಇವರದ್ದು ತಲೆಮಾರುಗಳಿಂದ ಬಂದ ಸಂಪ್ರದಾಯವಂತೆ. ಇಬ್ಬರ ಜೊತೆಯೂ ಫುಲ್ ಖುಷಿಯಾಗಿರ್ತಾರಂತೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಗಬೇಕು ಸಂಸಾರ. ಇವರ ಮನೆಯಲ್ಲಿ ಇಬ್ಬರು ಹುಡುಗಿಯರನ್ನ ಮದುವೆಯಾಗುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕಾಕತಾಳೀಯವೋ ಸಂಪ್ರದಾಯವೋ ಗೊತ್ತಿಲ್ಲ. ಅಜ್ಜ 2 ಮದುವೆಯಾದ, ಅಪ್ಪ ಕೂಡ 2 ಮದುವೆಯಾದ, ಮಗ ಕೂಡ ಕಾಜಲ್ ಮತ್ತು ರೇಖಾ ಎಂಬ ಚೆಲುವೆಯರನ್ನ ಕೈ ಹಿಡಿದಿದ್ದಾನೆ. (2010ರಿಂದ ಕಾಜಲ್ ಎಂಬಾಕೆಯನ್ನ ಲವ್ ಮಾಡ್ತಿದ್ದ ಆಕೆಗೆ ಈಗ 2 ಮಕ್ಕಳು ಕೂಡ ಇವೆ. 2013ರಲ್ಲಿ ರೇಖಾ ಎಂಬುವವಳಿಗೆ ಮನಸೋತ. ಅವಳಿಗೂ 1 ಮಗು ಇದೆ. ವಿಚಿತ್ರ ಅಂದ್ರೆ ಇಬ್ಬರನ್ನೂ ಮದುವೆಯಾಗಿರ್ಲಿಲ್ಲ, ಮಕ್ಕಳನ್ನ ಮಾತ್ರ ಹುಟ್ಟಿಸಿದ್ದ. ಕಾಜಲ್ ಹತ್ರ ರೇಖಾ ವಿಷಯ ಹೇಳಿದಾಗ ಕೊಂಚ ವಿರೋಧ ಮಾಡಿ ಬಳಿಕ ಒಪ್ಪಿಕೊಂಡ್ಲಂತೆ. ಇವರ ಕುಟುಂಬ ಕೂಡ ಸಂತಸದಿಂದಲೇ ಇವರ ಮದುವೆಗೆ ಒಪ್ಪಿಕೊಂಡಿದೆ. ಬಹುಪತ್ನಿತ್ವ ನಿಷೇಧವಿದ್ರೂ ಇಬ್ಬರು ಮಹಿಳೆಯರು ಒಪ್ಪಿದ್ರಿಂದ ಮಾನ್ಯತೆ ಇದೆಯಂತೆ. ಒಟ್ನಲ್ಲಿ ಇವನದ್ದು ಚಾನ್ಸ್ ಬಿಡಿ. ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆನ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ. ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ, ರಾಜ್ಯಕ್ಕೆ 6ನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ. ಇದೀಗ ಸೇಂಟ್ ಆನ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ. ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ. ನುರಿತ ಬೋಧಕ ವರ್ಗ, ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಬೃಹತ್ ಗ್ರಂಥಾಲಯ, ಕಾಲೇಜ್ ವ್ಯಾನ್, ವಿಶಾಲವಾದ ಆಟದ ಮೈದಾನವಿದೆ. ನೀಟ್, ಜೆಡಬ್ಲ್ಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ, ಸೇಂಟ್ ಆನ್ಸ್ ಪಿಯು ಕಾಲೇಜ್, ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್. ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್, ವೇಬ್ರಿಡ್ಜ್ ಹತ್ತಿರ, 22ನೇ ಕ್ರಾಸ್ ರೋಡ್, ವಿದ್ಯಾಗಿರಿ, ಬಾಗಲಕೋಟೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.